ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಹಲಸಿನಕಾಯಿದು ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಚಿಕನ್ ಕಬಾಬ್ ಥರನೇ ಟೇಸ್ಟ್ ಬರುತ್ತೆ. ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡಿ. ಹಲಸಿನಕಾಯಿ ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಸ್ವಲ್ಪ ಅಂಟಿರುತ್ತೆ, ಕೈಯೆಲ್ಲ ಅಂಟಾಗುತ್ತೆ. ಎಣ್ಣೆ ಸವರ್ಕೊಂಡು ಮೇಲೆದು ಲೇಯರ್ ಎಲ್ಲ ತೆಗೆದ್ಬಿಡ್ಬೇಕು. ಒಳಗಡೆನೂ ಒಂದು ಲೇಯರ್ ಇರುತ್ತೆ, ಆ ಪಲ್ಪ್ ಥರದ್ದು ತೆಗೆದ್ಬಿಟ್ಟು ನೋಡಿ ಕಟ್ ಮಾಡಿ ಈ ಸೈಜ್ಗೆ. ಕಬಾಬ್ಗಂದರೆ ಈ ಸೈಜ್ ಇರಬೇಕು. ಕಟ್ ಮಾಡಿ ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ ಈಗ ಅದನ್ನು ಏನು ಕಟ್ ಮಾಡಿರ್ತೀವಿ ಹಲಸಿನಕಾಯಿದು ಹಾಕಿ ಒಂದು ಚಿಟಿಕೆ ಅಷ್ಟು ಅರಿಶಿನ, ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೊಳ್ಬೇಕು. ಅದು ಕೂಗೋ ಹೊತ್ತಿಗೆ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಂದಿದೆ, ಹಸಿಮೆಣ್ಸಿನ್ಕಾಯಿ 5ರಿಂದ 6 ಇದೆ, ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ ಬರುತ್ತೆ ಹೆಚ್ಚು ಹಾಕಿದಷ್ಟು. ಮಿಕ್ಸಿ ಮಾಡಿಕೊಂಡು ನೋಡಿ ಇದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು 1 ಸ್ಪೂನಷ್ಟು ಮೈದಾ ಹಾಕ್ತಾಯಿದ್ದೀನಿ. ನೋಡಿ ಈಗ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ. ಈಗ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಸ್ವಲ್ಪ ತರಿ ಇದ್ದರೂ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು. ಬೇಯೋಕ್ಕೆ ಸ್ವಲ್ಪ ಹಾಕಿರ್ತೀವಿ. ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಸ್ವಲ್ಪ ಹುಳಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ ನೀರು ಹಾಕದೇನೆ ಈ ಥರ ಫಸ್ಟೇ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ರುಬ್ಬಿರೋದಕ್ಕೆ ಸ್ವಲ್ಪ ನೀರು ಹಾಕಿದ್ದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಅದಕ್ಕೆ ಮಾಡಿದ್ರೆ ಸಾಕಾಗುತ್ತೆ, ನೀರು ತುಂಬ ಹಾಕೋದು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈಗ ಬೇಯಿಸಿ ನೋಡಿ ನೀರು ಬಸ್ದು ಇಟ್ಕೊಂಡಿದ್ದೀನಿ. ನೋಡಿ ಬೆಂದಿದೆ. ನೀವು ಬೇಯಿಸೇ ಮಾಡಬೇಕು, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಮಾಡಿದ್ರೆ ಅದು ಒಳಗಡೆ ಎಲ್ಲ ಬೇಯಲ್ಲ, ಚೆನ್ನಾಗಿರಲ್ಲ, ಟೇಸ್ಟು ಚೆನ್ನಾಗಿ ಬರಲ್ಲ. ತುಂಬ ಏನು ಬೇಯಿಸೋದು ಬೇಡ, 2 ವಿಷಲ್ ಹಾಕಿಸಿದ್ರೆ ಸಾಕಾಗುತ್ತೆ. ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು. ಹಲಸಿನಕಾಯಿ ತುಂಬಾ ಒಳ್ಳೆಯದು, ಫೈಬರ್ ಕಂಟೆಂಟ್ ಇದೆ. ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು. ನೋಡಿ ಕಲಸಿದಾಗಿದೆ, ಎಣ್ಣೆ ಕಾದಿದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು, ಎಲ್ಲ ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ. ನೋಡಿ ನಿಧಾನಕ್ಕೆ. ನೋಡಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಬಂದಿದೆ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಬ್ಯಾಡಗೆ ಮೆಣಸಿನ್ಕಾಯಿ ಬಿಸಿನೀರಲ್ಲಿ ಸ್ವಲ್ಪ ನೆನೆಸಿಟ್ಟು ಹಾಕಿ ರುಬ್ಬಿದ್ರೂ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೂ ನೋಡಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಹಲಸಿನ ಹಣ್ಣಿನ ಕಬಾಬು ಹಲಸಿನಕಾಯಿದು ರೆಡಿ ಆಗುತ್ತೆ. ಸೇಮ್ ಚಿಕನ್ ಕಬಾಬ್ ಯಾವ ಥರ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಸೇಮ್ ಕಬಾಬ್ ಥರನೇ ಇದೆ. ನೀವು ತಿನ್ನೋರ್ಗೂ ಗೊತ್ತೇ ಆಗಲ್ಲ ಇದು ಹಲಸಿನಕಾಯಿ ಕಬಾಬು ಅಂತ. ನೋಡಿ ಆಗಿದೆ. ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಕರೆದ್ರೆ ತುಂಬ ಚೆನ್ನಾಗಿ ಹದವಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನೋಡಿ ಹಲಸಿನಕಾಯಲ್ಲಿ ಪಲ್ಯನೂ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಕಬಾಬ್ ಮಾಡಿದ್ರು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಎಲ್ಲ ಸೇಮ್ ಚಿಕನ್ದು ಯಾವ ಥರ ಇರುತ್ತೋ ಅದೇ ಥರನೇ ಲೇಯರ್ ಎಲ್ಲ ನೋಡಿ ರೆಡಿಯಾಗಿದೆ. ನೋಡಿ ಯಾರೂ ಹೇಳಲ್ಲ ಇದನ್ನು ಹಲಸಿನಕಾಯಿದು ಕಬಾಬು ಅಂತ, ಅಷ್ಟು ನೋಡೋಕ್ಕೆ ಲುಕ್ಕು ಚೆನ್ನಾಗಿದೆ. ನೋಡಿ ಈಗ ನೋಡಿ ಈ ಥರ ಮುರಿದ್ರೆ ಸೇಮ್ ಚಿಕನ್ ಥರನೇ ಇದೆ ಒಳಗಡೆ ಎಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.